ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಆನ್ಲೈನ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಆದರ್ಶ 2019 ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲರೂ ಕೂಡಿ ಈ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಪರೀಕ್ಷೆ ಬರೆಯಲು ನಿಮಗೆ ಏನಾಗಿದೆ, ಕೆಲವೇ ದಿನಗಳ ಬಾಕಿ ಇದೆ. ಪ್ರತಿ ದಿವಸ ಈ ಆನ್ಲೈನ್ ಕ್ಲಾಸ್ಗಳನ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡಿ ಮತ್ತೆ ಲೈಕ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈಗ ಬರುವ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪರಿಶ್ರಮ ಒಂದು ಕೋಚಿಂಗ್ ಸೆಂಟರ್ ಅಂತ ಆ್ಯಪ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ನು ಯಾರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿಲ್ಲ, ಈ ಒಂದು ನಮ್ಮ ಸಂಸ್ಥೆಯ ನಂಬರ್ಗೆ ನೀವು ಒಂದು ಹಾಯ್ ಅಂತೇಳಿ SMS ಅನ್ನ ಕಳಿಸಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊರಿ. ಹಾಗಾದ್ರೆ 2019 ಪ್ರಶ್ನೆಗಳನ್ನ ಹೆಂಗ್ ಕೇಳಿದ್ದಾರೆ ಅಂತೇಳಿ ನಾವು ನೋಡ್ಕೊಂಡಿವಿ ಅಂದ್ರ 2025 ನೀವೇನ್ ಪರೀಕ್ಷೆಯನ್ನ ಬರಿತಾ ಇದ್ರಲ್ಲ, ಅವಾಗ ಏನಾಗ್ತದೆ, ನಿಮ್ಗೆ ಯಾವ ರೀತಿ ನಾವು ಇನ್ನೂ ಅಭ್ಯಾಸ ಮಾಡಬೇಕು, ಯಾವ ಒಂದು ಅಧ್ಯಾಯನ ಕವರ್ ಮಾಡ್ಕೋಬೇಕು ಅನ್ನೋದು ಏನಾಗ್ತದೆ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಈಗ ಇವತ್ತಿನಿಂದ ಇವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಹಂಗಂದ್ರೆ ನೋಡ್ರಿ, ಒಂದ್ ಪ್ರಶ್ನೆ ಕೇಳ್ಯಾರ, ಗ್ರಾಮಗಳ ಗುಂಪು ಹೋಬಳಿ ಆದರೆ ಹೋಬಳಿಗಳ ಗುಂಪು ಏನು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಅಂದ್ರ ಈ ಗ್ರಾಮಗಳ ಗುಂಪು ಏನದಲ್ಲ, ಇದೇನಾಗ್ತದ, ಹೋಬಳಿ ಆಗ್ತದ. ಈ ಹೋಬಳಿ ಆದ ತಕ್ಷಣ ಈ ಹೋಬಳಿಗಳ ಗುಂಪು ಏನಾಗ್ತದ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಏನ್ರಿ, ತಾಲೂಕುಗಳಾಗ್ತಾವ. ಹೌದಾ? ಹಂಗಾದ್ರ ಈ ಪ್ರಶ್ನೆಗೆ ಉತ್ತರ ಏನು ಸಿಕ್ತು ನಿಮ್ಗ? ತಾಲೂಕು ಅಂತ ಗೊತ್ತಾತ. ಗ್ರಾಮಗಳ ಕೂಡಿ ಹೋಬಳಿ ಆದರೆ ಹೋಬಳಿಗಳ ಗುಂಪು ಏನು? ತಾಲೂಕು. ಇನ್ನು ಎಲ್ಲಾ ತಾಲೂಕುಗಳ ಕೂಡಿ ಏನಾಗ್ತದ ಅಂತಂದ್ರ ಒಂದು ಜಿಲ್ಲೆ ಆಗ್ತದ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಇವೆಲ್ಲಾ ಜಿಲ್ಲೆಗಳ ಕೂಡ್ಕೊಂಡು ಏನಾಗ್ತದ, ಒಂದು ರಾಜ್ಯ ಆಗ್ತದ. ಹೌದಾ? ಹಾಗಾದ್ರೆ ಎಲ್ಲಾ ರಾಜ್ಯಗಳು ಸೇರ್ಕೊಂಡು ಏನಾಗ್ತದ, ಒಂದು ದೇಶ ಆಗ್ತದ. ನೋಡ್ರಿ, ಒಂದಕ್ಕೊಂದು ಯಾವ ರೀತಿ ಲಿಂಕ್ ಇದೆ ಅಂತಂದ್ರ, ಗ್ರಾಮಗಳು ಹೋಬಳಿ ಆದರೆ ಹೋಬಳಿಗಳು ತಾಲೂಕು ಆಗ್ತದ, ತಾಲೂಕುಗಳ ಕೂಡಿಕೊಂಡು ಏನಾಗ್ತದ, ಜಿಲ್ಲೆ ಆಗ್ತದ, ಜಿಲ್ಲೆಗಳೆಲ್ಲವೂ ಕೂಡಿಕೊಂಡು ಏನಾಗ್ತದ, ಒಂದು ರಾಜ್ಯ ಆಗ್ತದ, ಎಲ್ಲಾ ರಾಜ್ಯಗಳ ಕೂಡಿಕೊಂಡು ಏನಾಗ್ತದ, ಒಂದು ದೇಶ ಆಗ್ತದ. ಹಂಗಾದ್ರ ನಮ್ಮ ಕರ್ನಾಟಕದೊಳಗ ಎಷ್ಟು ಜಿಲ್ಲೆಗಳದಾವ ಅಂದ್ರ 31 ಏನದವ್ರಿ, ಜಿಲ್ಲೆಗಳದಾವ. ಹಂಗಾದ್ರ ಎಷ್ಟು ರಾಜ್ಯಗಳದಾವ ಅಂದ್ರ 28 ರಾಜ್ಯಗಳದಾವ. ಹಂಗಾರ ಎಷ್ಟು ದೇಶದವ್ರಿ? ಒಂದ ದೇಶದ, ಅದು ನಮ್ಮ ಭಾರತ. ಹಂಗಿದ್ರ ಈಗ ನಾವೇನ್ ಮಾಡೋಣ ಅಂದ್ರ ಮುಂದಿನ ಪ್ರಶ್ನೆ ನೋಡೋಣ. ನೀನು ಕಿತ್ತಳೆ ಹಣ್ಣನ್ನ ಅವಲೋಕಿಸಿದಾಗ ಅಂತಂದ್ರೆ, ನೀ ಕಿತ್ತಳೆ ಹಣ್ಣನ್ನು ನೋಡಿದಾಗ, ಅವಲೋಕಿಸಿದಾಗ ಅದರ ಆಕಾರವು ಹೋಲುವ ಗ್ರಹ ಯಾವುದು? ಯಾವ ಆಕಾರದೊಳಗ ಗ್ರಹ ಅದ? ಕಿತ್ತಳೆ ಹಣ್ಣನ್ನ ಹೋಲುವ ಒಂದು ಆಕಾರದ ಗ್ರಹ ಯಾವ್ದಂತೇಳಿ ಪ್ರಶ್ನೆ ಕೇಳ್ಯಾರ. ಹಂಗಾದ್ರೆ ಯಾವ್ದು ನೋಡ್ರಿ, ಸೂರ್ಯನೋ, ಶುಕ್ರನೋ, ಭೂಮಿನೋ ಅಥವಾ ಶನಿನೋ? ಯಾವ್ದ್ರಿ? ಕಿತ್ತಳೆ ಹಣ್ಣನ್ನ ಹೋಲುವ ಆಕಾರ ಯಾವ್ದಪ್ಪ ಅಂತಂದ್ರ ಆ ಗ್ರಹ ಯಾವ್ದ್ರಿ? ಭೂಮಿ. ಭೂಮಿ ಏನ ಹೊಂದೈತ್ರಿ? ಕಿತ್ತಳೆ ಹಣ್ಣಿನ ಆಕಾರ ಹೊಂದೈತಿ. ಹಂಗಾದ್ರ ಶನಿ ಗ್ರಹಕ್ಕೆ ಏನಂತ ಕರೀತಾರ್ರಿ? ಉಂಗುರ ಆಕಾರದ ಗ್ರಹ, ಸುಂದರಿಯ ಗ್ರಹ ಅಂತ ಯಾವ ಗ್ರಹವನ್ನ ಕರೀತಾರಂದ್ರ ಈ ಶನಿ ಗ್ರಹವನ್ನ ಕರೀತಾರ. ಶುಕ್ರ ಗ್ರಹವನ್ನ ಏನ್ ಕರೀತಾರ್ರಿ? ಬೆಳ್ಳಿಯ ಚುಕ್ಕಿ ಅಂತ ಕರೀತಾರ. ಹೌದಾ? ಹೊಳೆಯುವ ನಕ್ಷತ್ರ ಅಂತೇಳಿ ಕರೀತಾರ. ರೈತನ ನಕ್ಷತ್ರ ಅಂತೇಳಿ ಏನ್ ಕರೀತಾರ ಅಂದ್ರ ಈ ಶುಕ್ರ ಗ್ರಹವನ್ನ ಕರೀತಾರ. ಸೂರ್ಯನನ್ನ ಏನಂತ ಕರಿತೀವಿ ನಾವು? ನಕ್ಷತ್ರ ಅಂತೇಳಿ ಕರಿತೀವಿ. ಸೂರ್ಯನನ್ನ ಏನಂತ ಕರಿತೀವಿ? ನಕ್ಷತ್ರ ಅಂತೇಳಿ ಕರಿತೀವಿ. ಹಂಗಾದ್ರೆ ಎಷ್ಟು ಗ್ರಹಗಳದಾವ್ರಿ? 8 ಗ್ರಹಗಳದಾವು, ಗೊತ್ತಿರಬೇಕು. ಎಸ್. ಹಾಗಾದ್ರ ಗೋಳದಲ್ಲಿ ಜಲಭಾಗವನ್ನ ಸೂಚಿಸಿರುವ ಬಣ್ಣ ಯಾವುದು? ಹೌದಾ? ನಾನು ನಿಮ್ಗೆ 30 ಸೆಕೆಂಡ್ ಟೈಮ್ ಕೊಡ್ತೀನಿ. ನೀವೇನ್ ಮಾಡ್ಬೇಕು, ಇದು ಯಾವ ಬಣ್ಣ ಅಂತೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಹಾಗಾದ್ರೆ ನೋಡೋಣ, ಹೇಳ್ರಿ. ಓಕೆ, ಆನ್ಸರ್ ಮಾಡಿದ್ರಿ? ಎಸ್. ಯಾವ್ದಪ್ಪ ಅಂತಂದ್ರೆ ಅದು ನೀಲಿ ಗ್ರಹ. ಹೌದಾ? ನೀಲಿ ನಮಗೀಗ ಈ ಒಂದು ಗೋಳದೊಳಗ ನೀಲಿ ಏನ್ ಕಾಣಾಕ್ತಿದ್ಲೆ, ಈ ನೀಲಿ ಕಾಣೋದು ಏನಪ್ಪಾ ಅಂತಂದ್ರ ಎಲ್ಲಾ ಏನ್ರಿ, ಇದು ನೀರು. ಹೌದಾ? ಹಾಗಾದ್ರೆ ಉಳಿದ ಏನ್ ಬಾ ಕಾಣ್ತೈತಿ, ಇದು ಎಲ್ಲಾ ಏನ್ರಿ? ಭೂಮಿ. ಗೊತ್ತಿರ್ಬೇಕು ನಿಮಗ್. ನೀಲಿ ಕಾಣೋದು ಏನ್ರಿ? ಎಲ್ಲಾ ನೀರ್ ಐತಿ. ಉಳಿದ ಭಾಗ ಏನ್ ಕಾಣ್ತೈತ್ಲೆ, ಅದು ಭೂಮಿ ಅಂತ ಹೇಳಿ ನಾವು ಗೊತ್ತು ಮಾಡ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನ ಹೊಂದಿಸಿ. ಇವೆಲ್ಲ ಪತ್ರಿಕೆಗಳು. ಹೌದಾ? ದೈನಿಕ, ಸಾಪ್ತಾಹಿಕ, ಪಾಕ್ಷಿಕ ಮತ್ತು ಮಾಸಿಕ ಅಂತ ಹೇಳಿ. ಹೌದಾ? ಇಲ್ಲಿ ಏನ್ ಮಾಡ್ಯಾರ, ನಮ್ಗ ಆಯ್ಕೆಗಳನ್ನ ಕೊಟ್ಟಾನ. ಇದ್ರಾಗ 2 ಗೊತ್ತಿದ್ದು ಅಂದ್ರೆ ನಮ್ಗೆ ಏನಾಗ್ತೈತಿ, ಆನ್ಸರ್ ಈಜಿ ಆಗ್ತದೆ. ನೋಡ್ರಿ ಹೆಂಗ. ದೈನಿಕ ಅಂದ್ರೆ ಡೈಲಿ. ದೈನಿಕ ಅಂದ್ರೆ ಏನ್ರಿ? ಡೈಲಿ ಅಂದಂಗ. ಡೈಲಿ ಅಂದ್ರೆ ಏನ? ದಿನನಿತ್ಯ. ನೋಡ್ರಿ, ಇದಕ್ಕೆ ಆನ್ಸರ್ ಇದೆ. 1ನೇದಕ್ಕೆ ಡಿ. ಹೌದಾ? ನೋಡ್ರಿ, 1ನೇದಕ್ಕೆ ಡಿ ಇಲ್ಲೇತಿ, ಇವೆರಡು ಏನದು? ಇವೆರಡು ಹಾದಿವು. ಇದನ್ನ ಬಿಟ್ಟು ಬಿಡ್ರಿ. ಎಷ್ಟು ಇನ್ನೊಂದು ಸಿಕ್ತರ ನಮ್ಗೆ ಏನಾಗ್ತದೆ, ಉತ್ತರ ಸಿಗ್ತದೆ. ಸಾಪ್ತಾಹಿಕ, ವೀಕ್ಲಿ ಅಂದ್ರೆ ವಾರಕ್ಕೊಮ್ಮೆ. ಇಲ್ಲೈತಿ ಇ. ಹೌದಾ? ನೋಡ್ರಿ, ಡಿ ಇ. ಇಲ್ಲಿ ಡಿ ಎಲ್ಲೈತಿ, ಇಲ್ಲಿ ಡಿ ಸಿ ಐತಿ. ಇದು ರಾಂಗ್ ಆತ್. ಇದು ನೋಡ್ರಿ ನಮ್ಮ ಉತ್ತರಕ್ಕೆನ ರೈಟ್ ಆನ್ಸರ್. ಹಿಂಗೂ ನೀವು ಸಮಯವನ್ನು ಉಳಿಸ್ಕೋಬಹುದು. ಹಂಗಂದ್ರೆ ಮುಂದಿನ ನೋಡು. ಪಾಕ್ಷಿಕ ಅಂದ್ರೆ 2 ವಾರಕ್ಕೊಮ್ಮೆ. ಪಾಕ್ಷಿಕ ಅಂತಂದ್ರೆ ಏನ್ರಿ? 2 ವಾರಕ್ಕೊಮ್ಮೆ ಬರ್ತಕ್ಕಂಥ ಪತ್ರಿಕೆ.
ಮಾಸಿಕ ಅಂದ್ರ ತಿಂಗಳಿಗೊಮ್ಮೆ ಬರ್ತಕ್ಕಂಥ ಪತ್ರಿಕೆ ಗೊತ್ತಿರ್ಬೇಕು ನಿಮ್ಗ. ಈ ರೀತಿ 4ರೊಳಗೆ ಒಂದು ಪ್ರಶ್ನೆ ಏನ್ ಮಾಡಿರ್ತಾನ, ಒಂದೊಂದ್ಸಾರಿ ಪ್ರಶ್ನೆಗಳನ್ನ ಕೇಳೋಣ. ಹಂಗಾದ್ರೆ ನಮ್ಮ ಆಯ್ಕೆ ಏನ್ರಿ ಇದು? ಡಿ ಇಸ್ ರೈಟ್ ಆನ್ಸರ್. ಇವುಗಳನ್ನ ಸರಿಯಾಗಿ ನೋಟ್ ಮಾಡ್ಕೊಂಡ ಅಭ್ಯಾಸವನ್ನ ಮಾಡ್ರಿ. ನೋಡ್ರಿ, ಕರ್ನಾಟಕದಲ್ಲಿ ರೇಷ್ಮೆಯನ್ನ ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆ ಯಾವ್ದಂತ ಕೇಳ್ಯಾರ. ಹೌದಾ, ಹೋದ್ ಸರಿ ಪ್ರಶ್ನೆ ಏನು ಕೇಳಿರು? ರೇಷ್ಮೆಯನ್ನ ಅತಿ ಹೆಚ್ಚು ಉತ್ಪಾದಿಸ್ತಕ್ಕಂಥ ರಾಜ್ಯ ಯಾವ್ದಂತ ಕೇಳಿದ, ಅದು ಕರ್ನಾಟಕ. ಈಗ ಕರ್ನಾಟಕದೊಳಗೆ ರೇಷ್ಮೆಯನ್ನು ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆಗಳು ಯಾವ ಅಂತ ಹೇಳಿ ಕೇಳ್ಯಾರ. ಇಲ್ಲಿ ನೋಡ್ರಿ, ಚಿತ್ರದುರ್ಗ, ರಾಮನಗರ ಕೊಟ್ಟಾರ. ಆಮೇಲೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೊಟ್ಟಾರ. ವಿಜಯಪುರ, ಮೈಸೂರು, ರಾಮನಗರ ಕೊಟ್ಟಾರ. ಮೈಸೂರು, ರಾಮನಗರ, ಚಿತ್ರದುರ್ಗ ಅಂತ ಕೊಟ್ಟಾರ. ನೋಡ್ರಿ, ಇಲ್ಲಿ ನಮಗ ಕರ್ನಾಟಕದಲ್ಲಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವ ಜಿಲ್ಲೆ ರಾಮನಗರ ಅಂತ ನಮ್ಗೆ ಗೊತ್ತದ. ಅದ್ರ ಜೋಡಿ ಮತ್ತೊಂದ್ ಜಿಲ್ಲೆಗಳನ್ನ ಕೊಟ್ಟಾರ. ಅದ್ರ ಜೋಡಿ ಇನ್ನೊಂದು ಜಿಲ್ಲೆ ಯಾವುದು ರೇಷ್ಮೆಯನ್ನು ಉತ್ಪಾದಿಸ್ತದ ಅಂತೇಳಿ. ಹಂಗಾದ್ರ ಬೆಂಗಳೂರು ಗ್ರಾಮಾಂತರ, ರಾಮನಗರ ಮತ್ತು ಮೈಸೂರು ನಮಗೇನ್ರಿ ಸರಿಯಾದ ಉತ್ತರ. ಹೌದಾ, ಸ್ಪಷ್ಟ ನೋಡ್ಕೋತಿರ್ಬೇಕ. ನೀವೆಲ್ಲ ಓದಿರ್ತೀರಿ ಆನ್ಲೈನ್ ಕ್ವಶನ್ಸ್. ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸ್ತದ ಅಂತೇಳಿ. ಅವಾಗ ರಾಮನಗರ ಅಂತ ಗೊತ್ತಿರ್ತದೆ, ಓದಿ ಬಿಟ್ಬಿಡ್ತೀರಿ. ಮುಂದ್ ನೋಡ್ರಿ ಏನ್ ಮಾಡ್ಯಾರ, ಅದಕ್ಕೆ ರಿಲೇಟೆಡ್ ಏನ್ ಮಾಡ್ಯಾರ, ಜಿಲ್ಲೆಗಳನ್ನ ಕೊಟ್ಬಿಟ್ಟಾರ. ಹೌದು, ಇದಕ್ಕೆ ಒಂದು ಸ್ವಲ್ಪ ಯಾಕಲ್ಲಿ ಏನ್ ಮಾಡ್ತಿರ್ತಾರ, ರೇಷ್ಮೆನ ಉತ್ಪಾದನೆ ಮಾಡ್ತಿರ್ತಾರ. ಹಾಗಾದ್ರ ಮುಂದಿನ ಪ್ರಶ್ನೆ ನೋಡ್ರಿ. ನೀವು ಭಾರತದ ಭೂಪಟಕ್ಕೆ ಮುಖ ಮಾಡಿ ನಿಂತಾಗ ನಿನ್ನ ಬಲಗೈ ಪೂರ್ವ ದಿಕ್ಕನ್ನ ಸೂಚಿಸಿದರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ನಡುವಿನ ಉಪದಿಕ್ಕು. ನೀ ಏನ್ ಮಾಡ್ಬೇಕು, ಭಾರತದ ಒಂದು ಭೂಪಟಕ್ಕೆ ಅಪೋಸಿಟ್ ನಿಂತಾಗ ನಿನ್ನ ಬಲಗೈ ಏನ್ ಮಾಡ್ತದ ಅಂದ್ರೆ ಪೂರ್ವ ದಿಕ್ಕನ್ನ ಸೂಚಿಸ್ತದ. ಆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಮಧ್ಯದಲ್ಲಿ ಯಾವ ದಿಕ್ಕದ ಅಂತೇಳಿ ಪ್ರಶ್ನೆ ಕೇಳಾರ. ಇಲ್ಲಿ ನೋಡ್ರಿ, ನಾವ್ ಏನ್ ಮಾಡೋಣ ಅಂತಂದ್ರ ಮುಂದೆ ಏನ್ ಮಾಡೋಣ, ಎಸ್ ಹೌದಾ, ಇದೊಂದು ನಮ್ಮ ಭಾರತ ನಕ್ಷೆ ಅಂತ ತಿಳ್ಕೊರಿ. ಇಲ್ಲಿ ಏನಪ್ಪಾ ಅಂತಾರೆ, ಉತ್ತರ, ಪೂರ್ವ, ದಕ್ಷಿಣ ಮತ್ತು ಇದು ಪಶ್ಚಿಮ ಐತಿ. ಹೌದಾ, ನಾವು ಭಾರತದ ಏನ್ ಮಾಡ್ಬೇಕು, ಭೂಪಟಕ್ಕೆ ನಿಂತೀವಿ. ನಮ್ ಬಲಗಡೆ ಏನದ ಪೂರ್ವ ದಿಕ್ಕದ, ಇಲ್ಲಿ ದಕ್ಷಿಣ ದಿಕ್ಕದ. ಅದನ್ನೇ ಕೊಟ್ಟಾನ, ಪೂರ್ವ ದಿಕ್ಕನ್ನ ಸೂಚಿಸಿದರೆ ಮತ್ತು ಪೂರ್ವ ದಿಕ್ಕು ದಕ್ಷಿಣ ದಿಕ್ಕಿನ ನಡುವಿನ ಉಪದಿಕ್ಕು ಅಂತ ಕೇಳ. ಇದಕ್ಕೆ ನಡಬಾರಕ್ಕೆ ಯಾವ ಉಪದಿಕ್ಕ ಐತಿ? ಆಗ್ನೇಯ ಐತಿ. ಹಂಗಾದ್ರೆ ನಮ್ಮ ಉತ್ತರ ಏನ್ರಿ? ಆಗ್ನೇಯ ದಿಕ್ಕು. ನೋಡ್ರಿ ಏನಾಗಿದೆ ಅಂದ್ರ ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ಇಲ್ಲಿ ಈಶಾನ್ಯ ಅದ, ಇಲ್ಲಿ ಆಗ್ನೇಯ ಅದ, ಇಲ್ಲಿ ನೈಋತ್ಯ ಅದ, ಇಲ್ಲಿ ವಾಯುವ್ಯ ಅದ. ಹೌದಾ, ಹಾಗಾದ್ರೆ ಇಲ್ಲಿ ಏನ್ ಕೇಳೋಣ, ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಯಾವ ದಿಕ್ಕತ್ ಕೇಳೋಣ? ಆಗ್ನೇಯ ದಿಕ್ಕಂತ ಪ್ರಶ್ನೆ ಕೇಳೋಣ. ಇದಕ್ಕೆ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರ ಉತ್ತರ ಸಿಗ್ತದ. ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸುವ ಕಸಬು ಅಂತ ಹೇಳಿ ಪ್ರಶ್ನೆ ಕೇಳೋಣ. ಹೌದಾ, ಇಲ್ಲಿ ನೋಡ್ರಿ, ಈ ಚಿತ್ರಗಳನ್ನ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾವ ವೃತ್ತಿ, ಯಾವ ಕೆಲಸ ಅಂತ ಹೇಳಿ. ಹೌದಾ, ನೇಗೆ ಅಂತ ತಗೊಂಡ್ರೆ ಇದು ಆಗಲ್ಲ, ಬಡಿಗ ಅಂತ ಅಂದ್ರೆ ಇದು ಆಗಲ್ಲ, ದರ್ಜೆ ಆಗಲ್ಲ. ಯಾವ್ದು? ಕಮ್ಮಾರಿಕೆ. ನೀವು ನೋಡಿದ್ರೆ ಹಳ್ಳಿ ಒಳಗ ಏನ್ ಮಾಡ್ತಿರ್ತಾರ ಅಂದ್ರ ಕಮ್ಮಾರಿಕೆಯನ್ನ ಮಾಡ್ತಿರ್ತಾರ. ಹೌದಾ, ಈ ತರ ಏನ್ ಮಾಡ್ತಿರ್ತಾರ, ನಾವ್ ಏನ್ ಮಾಡಿದ್ವಿ, ಪ್ರತಿ ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀವಿ. ಅದು ಏನ್ರಿ? ಕಮ್ಮಾರಿಕೆ. ಎಸ್. ಸೌರವ್ಯೂಹದಲ್ಲಿನ ನಕ್ಷತ್ರ, ಗ್ರಹ ಹಾಗೂ ಉಪಗ್ರಹಗಳ ಅನುಕ್ರಮವಾಗಿ ಏನ್ ಕೇಳ ನೋಡ್ರಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ನೀವು ನೋಡಿದ್ರ ಅನ್ಸತಿ, ಸರ್ 4 ಗ್ರಹ ಸೂರ್ಯದಾನ, ಗ್ರಹಗಳದಾವ್ರಿ ಹೆಂಗ್ರಿ ಅಂತೇಳಿ. ಹಂಗಿದ್ರ ಇದ್ರಾಗ ಏನ್ ಮಾಡ್ಯಾನ, ನಕ್ಷತ್ರದಾವ, ಗ್ರಹದಾವ, ಕರೆಕ್ಟಾ? ಉಪಗ್ರಹ ಅಂತ ಕೊಟ್ಟಾನ. ಇದ್ರೊಳಗೆ ಯಾವ್ದು ಉಪಗ್ರಹ ಅಂತೇಳಿ ನಾವೇನ್ ಮಾಡೋದು, ಕಂಡು ಹಿಡಿಬೇಕು. ನೋಡ್ರಿ, ಸೂರ್ಯನ ಒಂದು ನಕ್ಷತ್ರ ಅಂತ ಕರಿತೀವಿ. ಇದು ಶನಿ ಮತ್ತು ಬುಧ 2 ಗ್ರಹಗಳದಾವ, ಇದು ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಸೂರ್ಯದಾನ ಕರೆಕ್ಟ್ ಐತಿ, ನಕ್ಷತ್ರ ಒಂದು. ಶುಕ್ರ ಗ್ರಹ ಐತಿ, ಮಂಗಳ ಗ್ರಹ ಐತಿ, ಇದು ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಸೂರ್ಯ ಐತಿ, ಗುರು, ಚಂದ್ರ. ಚಂದ್ರ ಏನ್ರಿ? ಇದೊಂದು ಉಪಗ್ರಹ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಅದಕ್ಕವ ಒಂದು ನಕ್ಷತ್ರ ಇರಬೇಕು, ಗ್ರಹ ಇರಬೇಕು ಮತ್ತು ಉಪಗ್ರಹಗಳಿರ್ಬೇಕು. ಇವುಗಳ ಅನುಕ್ರಮವಾಗಿ ಯಾವ ಆಯ್ಕೆ ಅಂತೇಳಿ ನಮ್ಮ ಪ್ರಶ್ನೆಯನ್ನ ಕೇಳೋಣ. ಅದಕ್ಕೇನ್ರಿ, ಸೂರ್ಯ ನಕ್ಷತ್ರ ಕರೆಕ್ಟ್ ಐತಿ, ಗುರು ಅಂತಕ್ಕಂಥ ಗ್ರಹ ಕರೆಕ್ಟ್ ಐತಿ, ಚಂದ್ರ ಅಂತಕ್ಕಂಥ ಉಪಗ್ರಹನು ಕರೆಕ್ಟ್ ಐತಿ. ಅದಕ್ಕೆ ನಮ್ಮ ಆಯ್ಕೆ ಏನ್ರಿ? ಸಿ ಇಸ್ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಟ್ಟಡಗಳ ನಿರ್ಮಾಣಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿರುವ ಶಿಲೆ ಯಾವುದಂತ ಪ್ರಶ್ನೆ ಕೇಳ್ಯಾರ. ನಾ ಹೇಳಿ ನಿಮ್ಗ, ಕಡಪ ಕಲ್ಲುಗಳನ್ನು ಎಲ್ಲಿ ಉಪಯೋಗ ಮಾಡ್ತಾರ, ಬಳಪದ ಕಲ್ಲುಗಳನ್ನು ಎಲ್ಲಿ ಉಪಯೋಗ ಮಾಡ್ತಾರ ಹಿಂದಿನ ಕ್ಲಾಸ್ನೊಳಗೆ ಹೇಳಿ. ಹಾಗಾದ್ರೆ ನಮ್ಮ ಆಯ್ಕೆ ಏನ್ರಿ? ಮರಳು ಕಲ್ಲು. ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾಸ್ತಿ ಏನಪ್ಪಾ ಅಂತಂದ್ರೆ ಮರಳು ಕಲ್ಲುಗಳನ್ನು ಉಪಯೋಗ ಮಾಡ್ಕೊಂಡು ಏನ್ ಮಾಡ್ತಾರ, ಕಟ್ಟಡಗಳನ್ನು ಕಟ್ತಾರ. ಎಸ್. ನೋಡ್ರಿ, ಕೊಟ್ಟಿರುವ ಕರ್ನಾಟಕದ ನಕ್ಷೆಯಲ್ಲಿ ಗುರುತಿಸಲಾಗಿರುವ ಭೌಗೋಳಿಕ ಲಕ್ಷಣ ಅಂತ ಪ್ರಶ್ನೆ ಕೇಳ್ಯಾರ. ಹೌದಾ, ಏನ್ರಿ? ಭೌಗೋಳಿಕ ಲಕ್ಷಣ ಯಾವ್ದಾಗ್ತದ್ರಿ? ನೋಡ್ರಿ, ಕರ್ನಾಟಕದೊಳಗ ಈ ಭಾಗದೊಳಗೆ ಏನದಪ್ಪ ಅಂತಂದ್ರ ಸಮುದ್ರ ಐತಿ. ನೀವು ಸ್ಪಷ್ಟವಾಗಿ ತಿಳ್ಕೊರಿ. ಹೌದಾ, ಸಮುದ್ರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ತೀರ ಪ್ರದೇಶವನ್ನ ನಾವು ಏನಂತ ಕರಿತೀವಿ? ಕರಾವಳಿ ಅಂತ ಕರಿತೀವಿ. ಆದ್ರ ಇಲ್ಲೇನು ಭೌಗೋಳಿಕವಾಗಿ ನಕ್ಷೆಯಲ್ಲಿ ಗುರುತಿಸ್ಯಾರಲ್ಲ, ಇದು ಸಮುದ್ರಕ್ಕ ಹಂಚ್ಕೊಂಡಿಲ್ಲ. ಹೌದಾ, ಸಮುದ್ರಕ್ಕೆ ಏನ್ ಹತ್ಕೊಂಡತ್ಲೆ ಇದೆಲ್ಲ ಏನ್ರಿ? ಕರಾವಳಿ. ಹೌದಾ, ಹಾಗಾದ್ರ ಇಲ್ಲೇನು ಗುರ್ತಾ ಮಾಡ್ಯಾರಲ್ಲ ನಮ್ಮ ನಕ್ಷೆ ಒಳಗ, ಕರ್ನಾಟಕದ ಒಂದು ಭೂಪಟದೊಳಗೆ ಏನ್ ಗುರ್ತಾ ಮಾಡ್ಯಾರಲ್ಲ, ಆ ಕರಾವಳಿ ಪ್ರದೇಶಕ್ಕೆ ಆ ಕಡೆ ಏನದ ಅಂತಂದ್ರ ಪಶ್ಚಿಮ ಘಟ್ಟಗಳದಾವ. ಏನದಾವ್ರಿ? ಪಶ್ಚಿಮ ಘಟ್ಟಗಳದಾವ.
ಇವು ಏನ್ ಕಾಣ್ತೈತೆ ಇದೆಲ್ಲ ಏನ್ರಿದ ಪಶ್ಚಿಮ ಘಟ್ಟ ಅಂತೇಳಿ ನಾವು ಕರಿತೀವಿ. ಹೌದಾ, ಪಶ್ಚಿಮ ಘಟ್ಟ ಅಂತೇಳಿ ಕರಿತೀವಿ. ಹಂಗಾದ್ರೆ ಸಮುದ್ರಕ್ಕೆ ತೀರಕ್ಕೆ ಚಾಚಿಕೊಂಡಿರುವುದೇನು ಕರಾವಳಿ ಪ್ರದೇಶ. ಹೌದಾ, ಆ ಕರಾವಳಿ ಪ್ರದೇಶದ ಆ ಕಡೆ ಇರೋದು ಏನಿ ಗುರ್ತ ಮಾಡಿ ಕೊಟ್ಟಾರಲ್ಲ, ಇದೆಲ್ಲ ಏನಪ್ಪಾ ಅಂತಂದ್ರೆ ಪಶ್ಚಿಮ ಘಟ್ಟ ಅಂತೇಳಿ ಗೊತ್ತಿರ್ಬೇಕು. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಹಲವಾರು ಬಾರಿ ಪ್ರಶ್ನೆ ಏನಾಗಿದೆ, ರಿಪೀಟ್ ಆಗಿದೆ. ಹಿಮಾಲಯದ ಅರಣ್ಯಗಳ ಸಂರಕ್ಷಣೆನ ಮಾಡೋಗೋಸ್ಕರ ಸುಂದರ್ಲಾಲ್ ಬಹುಗುಣ್ ಅವರು ಪ್ರಾರಂಭಿಸಿದ ಚಳವಳಿ ಹೋರಾಟ ಯಾವ್ದಪ್ಪ ಅಂತಂದ್ರೆ ಅದೇನ್ರಿ ಚಿಪ್ಕೋ ಚಳವಳಿ. ನಿಮ್ಗೆ ಗೊತ್ತಿರ್ಲಿ. ಹೌದಾ, ಯಾವ್ದ್ರಿ ಚಿಪ್ಕೋ ಚಳವಳಿ. ಚಿಪ್ಕೋ ಚಳವಳಿ ಯಾರ್ದು? ಕಮೆಂಟ್ ಮುಖಾಂತರ ತಿಳಿಸಿ. ನಾವು ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರೆ ಏನಾಗ್ತದೆ, ನಾವು ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ನಮ್ಗೆ ಏನದ ಅಂತೇಳಿ ಪ್ರಶ್ನೆ ಕೇಳ್ಯಾರ. ದೈಹಿಕವಾಗಿ ದುರ್ಬಲರಾಗ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯ ಹೆಚ್ಚದ ಅಂತ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಅಸ್ವಸ್ಥರಾಗ್ತೀವಿ ಅಂತೇಳಿ ಕೊಟ್ಟಾರ. ಬೆಳವಣಿಗೆಯು ಕುಂಠಿತಗೊಳ್ತದೆ, ನಾವು ಬೆಳೆಯಂಗಿಲ್ಲ ಅಂತ ಕೊಟ್ಟಾರ. ನೋಡ್ರಿ, ಪ್ರತಿನಿತ್ಯ ನಾವು ವ್ಯಾಯಾಮ ಮಾಡೋದ್ರಿಂದ ನಮ್ಗೆ ಏನಾಗ್ತದ ಅಂತಂದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯ ಹೆಚ್ಚದ, ಗೊತ್ತಿರ್ಲಿ. ಹೌದಾ, ದೈಹಿಕ ಮತ್ತು ನಾವು ದಷ್ಟ ಪುಷ್ಟ ಆಗ್ತೀವಿ, ಗಟ್ಟಿ ಆಗ್ತೀವಿ. ಹೌದಾ, ನಮ್ಮಲ್ಲಿ ಏನಾಗ್ತದ, ವ್ಯಾಯಾಮ ಮಾಡೋದ್ರಿಂದ ಸ್ನಾಯು ಶಕ್ತಿ ಏನಾಗ್ತದೆ, ಬಿಡುಗಡೆ ಆಗ್ತದ. ಅವಾಗ ನಾವು ಓಡ್ಬೋದು, ನಡಿಬಹುದು, ಮಾತನಾಡಬಹುದು. ಸ್ನಾಯು ಶಕ್ತಿ ಇರ್ಲಿಕ್ಕಂದ್ರೆ ಏನಾಗ್ತದ, ನಮ್ಗೆ ಯಾವ ಕೆಲಸನೂ ಮಾಡಕ್ಕಾಗಂಗಿಲ್ಲ. ಅದಕ್ಕೆ ವ್ಯಾಯಾಮ ಮಾಡೋದ್ರಿಂದ ದೈಹಿಕ ಮಾನಸಿಕವಾಗಿ ಏನಾಗ್ತೀವಿ, ನಾವು ಸದೃಢ ಆಗ್ತೀವಿ ಅಂತ ಹೇಳ್ತದ. ಹಾಗಾದ್ರೆ ನಮ್ಮ ಆಯ್ಕೆ ಬಿ ಇಸ್ ರೈಟ್ ಆನ್ಸರ್. ನೋಡ್ರಿ, ಇದು ಹಲವಾರು ಬಾರಿ ಪ್ರಶ್ನೆ ಬಂದದ. ಭಾರತದ ಸಮತಟ್ಟಾದ ನೀಳ ವಿಶಾಲವಾದ ಡೂನ್ ಅಂತ ಕೇಳಿದಾರೆ. ಗೊತ್ತ ನಿಮಗ ಡೂನ್ ಅಂತಂದ್ರೆ ಏನು? ನೋಡ್ರಿ, ಇಲ್ಲಿ ಎರಡು ಕಡೆ ಏನಾಗಿದೆ, ಎತ್ತರವಾದ ಪರ್ವತಗಳು, ಬೆಟ್ಟಗಳು ಇರ್ತಾವ. ಮಧ್ಯದಲ್ಲಿ ಏನಾಗ್ತದ, ತಗ್ಗಾದ ಪ್ರದೇಶ ಐತ್ಲಿ. ಅದು ಈ ತಗ್ಗಾದ ಪ್ರದೇಶ ಇರುವುದರಿಂದ ಏನೈತಿ, ನಾವು ಡೂನ್ ಅಂತ ಕರಿತೀವಿ. ಇವು ಅತಿ ಹೆಚ್ಚಾಗಿ ಎಲ್ಲಿ ಬರ್ತಾವಪ್ಪ ಅಂತಂದ್ರ ನಮ್ಗೆ ಗೊತ್ತದ, ಹಿಮಾಲಯ ಪರ್ವತಗಳಲ್ಲಿ ನಾವೇನ್ ಮಾಡ್ತೀವಿ, ಡೂನ್ಗಳನ್ನ ಕಂಡು ಬರ್ತಾವ, ಕಾಣ್ತೀವಿ. ನಮ್ಮ ಹಿಂದಿನವರು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳಿಂದ ಸಂರಕ್ಷಿಸಲ್ಪಟ್ಟಿರುವ ದೇವರ ಕಾಡಿರುವ ಜಿಲ್ಲೆ. ಅಂದ್ರ ನಮ್ ಹಿಂದಿನ ಜನ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ಕೆಲವೊಂದಿಷ್ಟು ಆಚರಣೆಗಳನ್ನ ಅರಣ್ಯಗಳಲ್ಲಿ ಮಾಡ್ತಾ ಇದ್ರು. ಅರಣ್ಯವನ್ನ ಪೂಜೆ ಮಾಡ್ತಾ ಇದ್ರು. ಹೌದಾ, ಅವುಗಳನ್ನ ಆಚರಣೆಯನ್ನ ಮಾಡ್ತಾ ಇದ್ರು. ಅಂತ ಒಂದು ದೇವರ ಕಾಡುಗಳು ಯಾವ ಜಿಲ್ಲೆ ಒಳಗದ ಅಂತ ಪ್ರಶ್ನೆ ಕೇಳಾರ. ಯಾವ ಜಿಲ್ಲೆ ರೀ? ಕೊಡಗು ಜಿಲ್ಲೆ ಒಳಗ ಅತಿ ಹೆಚ್ಚು ಏನದಪ್ಪ ಅಂತಂದ್ರ ದೇವರ ಕಾಡುಗಳದವ. ಎಸ್, ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನ ಸುತ್ತುವುದು ಏನು ದೈನಂದಿನ ಚಲನೆನೋ ಅಥವಾ ತ್ರೈಮಾಸಿಕ ಚಲನೆನೋ, ಅರ್ಧ ವಾರ್ಷಿಕ ಚಲನೆನೋ ಅಥವಾ ವಾರ್ಷಿಕ ಚಲನೆನೋ ಪ್ರಶ್ನೆನ ಕೇಳಿದಾಗ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋರಿ. ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೂರ್ಯನನ್ನ ಸುತ್ತುವುದೇ. ನೋಡ್ರಿ, ಸೂರ್ಯನನ್ನ ಸುತ್ತದ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಎಸ್, ಭೂಮಿ ಏನ್ ಮಾಡ್ತದ ಅಂದ್ರ ತನ್ನ ಕಕ್ಷಾ ಮಾರ್ಗದೊಳಗೆ ಏನ್ ಮಾಡ್ತದ, ಸೂರ್ಯನನ್ನ ಸುತ್ತದ. ಹೌದಾ, ಸೂರ್ಯನ ಏನ್ ಮಾಡ್ತಾರ, ಸುತ್ತದ. ನೋಡ್ರಿ, ಒಂದು ಸಲ ಭೂಮಿ ಸೂರ್ಯನನ್ನ ಸುತ್ತಬೇಕಾದ್ರ 365 ದಿನ 6 ಗಂಟೆ ತೆಗೆದುಕೊಳ್ತದ. ಹೌದ್ರಿ, 365 ದಿನ 6 ಗಂಟೆ ಅಂದ್ರೆ ಇದೇನ್ರಿ, ಸಾಮಾನ್ಯ ವರ್ಷ. ಹೌದಾ, ಸಾಮಾನ್ಯ ವರ್ಷದಾಗ ಎಷ್ಟು ದಿನ ಇರ್ತಾವ್ರಿ? 365 ದಿನ. ಅಧಿಕ ವರ್ಷ 4 ವರ್ಷಕ್ಕೊಮ್ಮೆ ಯಾಕೆ ಬರ್ತೈತಿ ಅಂದ್ರ ಇಲ್ಲಿ ನೋಡ್ರಿ, 365 ದಿನ 6 ಗಂಟೆ, 365 ದಿನ 6 ಗಂಟೆ, 365 ದಿನ 6 ಗಂಟೆ. ಕರೆಕ್ಟಾ? ಎಷ್ಟು ವರ್ಷ ಆತ್ರಿ? 1 2 3 4 ವರ್ಷ. 4 ವರ್ಷ ಆದ ನಂತರ ಯಾಕೆ ಅಧಿಕ ವರ್ಷ ಬರ್ತೈತಿ ಅಂದ್ರ ನೋಡ್ರಿ, 6 1 6 6 2 12 6 1 6 4 24 ಎಷ್ಟು ಗಂಟೆ ಇದ್ರಿ ಒಂದ್ ವರ್ಷಕ್ಕ? 365 ದಿನ 6 ಗಂಟೆ, 365 ದಿನ 6 ಗಂಟೆ. 6 ಗಂಟೆ ಎಷ್ಟದಾವ್? 4 6 4 24 ಗಂಟೆ ಆತ್. 24 ಗಂಟೆಗೆ ಎಷ್ಟು ದಿವಸ ರೀ? 10 ದಿವಸ ಇಲ್ಲ, 1 ದಿವಸ. ಹಂಗಾದ್ರ 365 ದಿನ ಇದು 24 ಗಂಟೆ 1 ದಿವಸ ಅಂದ್ರೆ ಎಷ್ಟಾತ್ರಿ? 366 ದಿನ ಆತು. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಇದನ್ನ ಅಧಿಕ ವರ್ಷ ಅಂತ ಕರಿತೀವಿ. ಇಷ್ಟ ನೋಡ್ರಿ, ಹೆಂಗ್ ಒಂದು ದಿನ ಹೆಚ್ಚಾಕತಿ ಅಂತ ನಿಮ್ಗೆ ಕನ್ಫ್ಯೂಸ್ ಇರ್ತೈತಿ. ಸರ್ 365 ದಿವಸ ಇರ್ತಾವ, ಒಮ್ಮೆ 366 ಹೆಂಗ್ ಆಕತ್ರಿ ಅಂತಂದ್ರ ಪ್ರತಿ ವರ್ಷಕ್ಕೆ 6 ಗಂಟೆ ಏನಾಗ್ತದ, ಜಾಸ್ತಿ ಆಗ್ತಾ ಆಗ್ತಾ ಹೋಗಿ 4 ವರ್ಷಕ್ಕೊಮ್ಮೆ ಆ ದಿವಸವನ್ನ ಏನ್ ಮಾಡ್ತೀವಿ, 366 ಅಂತ ಕರಿತೀವಿ. ಅದಕ್ಕೆ ಏನಪ್ಪಾ ಅಂತಂದ್ರ ಫೆಬ್ರವರಿ ಒಳಗೆ ಎಷ್ಟು ದಿವಸ ಇರ್ತಾವ್ರಿ? 29. ಎಷ್ಟು ಇರ್ತಾವ್ರಿ? 29. ಯಾಕಂದ್ರ ಇಲ್ಲಿ ಒಂದು ದಿನ ಏನಾಗ್ಯದ, ಹೆಚ್ಚಾಗ್ಯದ. ಹಂಗಾದ್ರ ಈ ಒಂದು ಭೂಮಿ ತನ್ನ ಕಕ್ಷಾ ಮಾರ್ಗ ಸೂರ್ಯನ ಸುತ್ತಾಕ ಒಂದು ವರ್ಷ ಟೈಮ್ ಅಂದದಕ್ಕೆ ನಾವು ವಾರ್ಷಿಕ ಚಲನೆ ಅಂತೇಳಿ ಕರಿತೀವಿ. ಯಾವ ಚಲನೆ ರೀ? ವಾರ್ಷಿಕ ಚಲನೆ ಅಂತೇಳಿ ಕರಿತೀವಿ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ರಸ್ತೆಯ ನಿಯಮಗಳಿಗೆ ಸಂಬಂಧಿಸಿದಂತೆ ಸಂಕೇತಗಳನ್ನ ಅವುಗಳ ಸೂಚನೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ಯಾರ. ಹೌದಾ, ಹಂಗಿದ್ರೆ ನೋಡ್ರಿ, ಇವೇನ ಪ್ರಶ್ನೆಗಳನ್ನ ಕೇಳ್ಯಾರ, ನಮಗೆ ಇಲ್ಲಿ ಉತ್ತರಗಳನ್ನ ನಾವು ಕೊಡ್ಬೇಕು. ಹೌದಾ, ಬರಿಬೇಕ. ಹಂಗಿದ್ರೆ ನೋಡ್ರಿ, ಬಲ ತಿರುವು ನಿಷೇಧಿಸಿದೆ ಅಂತೇಳಿ ಕೊಟ್ಟಾರ. ಬಲ ತಿರುವು ನಿಷೇಧಿಸಿದೆ. ಇಲ್ಲಿ ಐತಿ ನೋಡ್ರಿ, ಒಂದು ಬಾಣ ಚಿಹ್ನೆ ಅದ. ಇಲ್ಲಿ ಬಲ ತಿರುವತಿ, ಇಲ್ಲಿ ಒಂದ್ ಏನ್ ಮಾಡ್ರ, ಅಡ್ಡಗೆರೆ ಕೊಟ್ಟಾರ. ಅಡ್ಡಗೆರೆ ಕೊಟ್ಟಿದ್ರಂದ್ರ ಆ ಕಡೆ ಹೋಗ್ಬಾರ್ದು, ನಿಷೇಧಿಸಿದೆ, ಬಂದ್ ಮಾಡಲಾಗಿದೆ. ಹಂಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರ ಇದಾಗ್ತದ.
ನೋಡ್ರಿ ಮುಂದೆ ರಸ್ತೆ ಕಿರಿದಾಗಿದೆ ಐತಿ. ಹೌದು, ಇಲ್ಲಿ ಕೊಟ್ಟಾನ ಇಲ್ಲ. ಶಾಲಾ ವಲಯ ನೋಡ್ರಿ, ಇಲ್ಲೊಂದು ಸೂಚನಾ ಫಲಕವನ್ನು ಕೊಟ್ಟಿರ್ತಾರೆ. ಎಲ್ಲಿ ಶಾಲೆ ಇರ್ತದ್ಲ ಈ ರೀತಿ ಏನ್ ಮಾಡಿರ್ತಾರ ಅಂದ್ರ ಒಂದು ಸೂಚನಾ ಫಲಕವನ್ನು ಕೊಟ್ಟಿರ್ತಾರ. ಈ ರೀತಿ ಏನ್ ಮಾಡಿರ್ತಾರ, ಒಂದು ಚಿತ್ರವನ್ನು ಕೊಟ್ಟಿರ್ತಾರ. ವಿದ್ಯಾರ್ಥಿಗಳು ಒಂದಿಬ್ಬರು ಚಿತ್ರವನ್ನು ಕೊಟ್ಟಿರ್ತಾರೆ. ಇಲ್ಲಿ ಐತಿಲ್ಲ ಎಸ್, ಇದೇನ್ರಿ ಶಾಲಾ ವಲಯ. ನಮ್ಮ ಉತ್ತರ ಏನ ಸಿ ಆಗ್ತದ. ಹಂಗಾದ್ರ ನೇರ ಸಂಚಾರ ನಿಷೇಧಿಸಿದ. ಇಲ್ಲಿ ಐತಿ ನೋಡ್ರಿ, ನೇರ ಸಂಚಾರ ಒಂದು ಬಾಣಚಿಹ್ನೆ ಕೊಟ್ಟಿದ್ರಂದ್ರ ನಾವ್ ಏನ್ ಮಾಡ್ಬೋದು, ಸೀದಾ ಹೋಗ್ಬೋದ. ಅದ್ರ ಮ್ಯಾಗ ಒಂದ್ ಅಡ್ಡಗಿರಿ ಕೊಟ್ಟಾರ ಅಂದ್ ಬಳಕ ಅಲ್ಲಿ ನಿಷೇಧಿಸಿದೆ, ಬಂದ್ ಮಾಡಲಾಗಿದೆ, ಆ ಕಡೆ ಹೋಗ್ಬಾರ್ದು ಅಂತ ಅರ್ಥ. ಇದು ಉತ್ತರ ಏನಾಗ್ತದ, ಡಿ ಆಗ್ತದ. ಇನ್ ನೋಡ್ರಿ ಪಾದಚಾರಿಗಳ ರಸ್ತೆ ದಾಟುವುದು. ಈ ರೀತಿ ನೋಡ್ರಿ ರಸ್ತೆ ಬಾಜು ಏನಾಗಿರ್ತದೆ, ಈ ರೀತಿ ಸೂಚನಾ ಫಲಕಗಳನ್ನ ಈ ರೀತಿ ಹಾಕಿರ್ತಾರ. ಹಂಗಾದ್ರೆ ನೋಡ್ರಿ ಒಬ್ಬ ಪಾದಚಾರಿ ರಸ್ತೆಯನ್ನು ದಾಟತಾನೆ, ಇಲ್ಲೊಂದು ಸೂಚನಾ ಫಲಕವನ್ನು ಕೊಟ್ಟಾರ. ಅದಕ್ಕೆ ನಮ್ಮ ಉತ್ತರ ಏನಾಗ್ತದ, ಈ ರೀತಿ ಆಗ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಎಲ್ಲರೂ ಏನ್ ಮಾಡ್ರಿ, ಪ್ರತಿ ದಿವಸ ಏನ್ ಮಾಡ್ರಿ, ಕ್ಲಾಸ್ಗಳನ್ನ ನೋಡ್ತಾ ಇದ್ರಿ. ಅದೇ ರೀತಿ ಕ್ಲಾಸ್ಗಳನ್ನ ನೋಡ್ರಿ, ಪರೀಕ್ಷೆಗೆ ಸರಿಯಾಗಿ ಅಭ್ಯಾಸ ಮಾಡ್ರಿ. ಹಲವಾರು ದಿನಗಳ ಅವಕಾಶ ಐತಿ. ಅಂದ್ರೆ ಇನ್ನೊಂದು 10 ರಿಂದ 15 ದಿವಸಗಳ ಅವಕಾಶನೂ ಐತಿ. ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ರಿ, ಇವನ್ನೆಲ್ಲ ನೋಟ್ ಮಾಡ್ಕೋರಿ. ಪ್ರತಿ ಸಲ ರಿವಿಷನ್ ಮಾಡ್ರಿ. ಅದೇ ರೀತಿ ಮೆಂಟಲ್ ಅಬಿಲಿಟಿ, ಜಿಕೆ ಕಡೆನೂ ಕಾನ್ಸ್ಟೆಂಟ್ ಮಾಡ್ರಿ. ವಿಜ್ಞಾನದ ವಿಷಯ ಮತ್ತು ಗಣಿತ, ಕನ್ನಡ, ಈ ರೀತಿ ಎಲ್ಲಾ ವಿಷಯಗಳನ್ನ ನೀವೇನ್ ಮಾಡ್ರಿ, ನೋಡ್ಕೋತ ಹೋದ್ರಿ ಅಂದ್ರ ನಿಮ್ ಪರೀಕ್ಷೆ ಒಳಗ ಬಹಳ ಈಜಿ ಆಗಿರ್ತಕ್ಕಂತ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.